ಕರೆಯಲಾಗುತ್ತದೆ. ಬೆಂಗಳೂರನ್ನು ಕಟ್ಟಿದವರು ಕೆಂಪೇಗೌಡರು ಅಂತ ಹೇಳಲಾಗುತ್ತದೆ. ಬೆಂಗಳೂರಲ್ಲಿ KSR ರೈಲ್ವೆ ಸ್ಟೇಷನ್ ಎಂದು ಇದೆ, ಜಂಕ್ಷನ್ ಇದೆ ಒಂದು. KSR ಅಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಅಂತ ಅರ್ಥ, ಅಥವಾ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ಸಿಟಿ ಜಂಕ್ಷನ್ ಎಂದು ಕೂಡ ಕರೆಯುತ್ತೇವೆ. ಬೆಂಗಳೂರಲ್ಲಿ ಹಾರ್ಟ್ ಆಫ್ ದ ಸಿಟಿ ಅಂದರೆ ಯಾರು ಎಲ್ಲೇ ಕಳೆದೋದ್ರು ಮೆಜೆಸ್ಟಿಕ್ ಸಿಕ್ಕಿಬಿಟ್ರೆ ನಮಗೆ ಯಾವುದೇ ಊರಿಗೆ ಬೇಕಾದ್ರೂ ಹೋಗ್ಬೋದು. ಅಕಸ್ಮಾತ್ ನೀವು ಅಷ್ಟೇ ಬೇರೆ ಎಲ್ಲರೂ ನೀವು ರೋಡ್ ಮಿಸ್ ಆಗಿದ್ದರೆ ಮೆಜೆಸ್ಟಿಕ್ಕಿಗೆ ಹೆಂಗೆ ಹೋಗೋದು ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ. ಆ ಮೆಜೆಸ್ಟಿಕ್ ಸರ್ಕಲಲ್ಲಿ BMTC ಬಸ್ಸು, KSRTC ಬಸ್ಸು, ರೈಲ್ವೆ ಸ್ಟೇಷನ್ನು, ಮೆಟ್ರೋ ಸ್ಟೇಷನ್ನು ಎಲ್ಲದು ಅಲ್ಲೇ ಸರೌಂಡಿಂಗಲ್ಲೇ ಇದೆ. ಈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನಲ್ಲಿ ಸುಮಾರು 10ರಿಂದ 12 ಪ್ಲ್ಯಾಟ್ಫಾರ್ಮ್ಗಳಿದೆ ಸ್ನೇಹಿತರೆ. ಇಲ್ಲಿಂದ ಹಲವು ರಾಜ್ಯಗಳಿಗೆ ಟ್ರೈನ್ ಸಂಚಾರ ಮಾಡುತ್ತೆ. ದಿನಕ್ಕೆ ಸುಮಾರು 100ರಿಂದ 120 ಟ್ರೈನ್ಗಳು ಸಂಚಾರ ಮಾಡ್ತವೆ. ಬೆಂಗಳೂರಲ್ಲಿ ರೋಡ್ ಮೇಲೆ ರೋಡ್ ಕೂಡ ಇದೆ, ಅದಕ್ಕೆ ನಾವು ಫ್ಲೈಓವರ್ ಅಂತೆಲ್ಲ ಕರಿತೀವಿ. ಬೆಂಗಳೂರಲ್ಲಿ ಮೆಟ್ರೋ ಸ್ಟೇಷನ್ ಸಿಸ್ಟಮ್ ತುಂಬ ಚೆನ್ನಾಗಿದೆ, ಚೀಪ್ ಆ್ಯಂಡ್ ಬೆಸ್ಟ್ ಆಗಿದೆ. ಮೆಜೆಸ್ಟಿಕ್ಕಿಂದ ನಾವು ಚಿಕ್ಕಪೇಟೆ, ಈ ಥರ ಚಿಕ್ಕಪೇಟೆ ನಂತರ ಕೃಷ್ಣರಾಜೇಂದ್ರ ಮಾರ್ಕೆಟ್ ಅಂದರೆ KR ಮಾರ್ಕೆಟ್, ಅದರ ನಂತರ ನ್ಯಾಷನಲ್ ಕಾಲೇಜ್, ಇದರ ನಂತರ ಲಾಲ್ಬಾಗ್, ಈ ಥರ ಹಲವು ಮೂಲೆಗಳಿಗೆ ನಾವು ಮೆಟ್ರೋದಲ್ಲಿ ಆರಾಮಾಗಿ ಸಂಚಾರ ಮಾಡ್ಬೋದು. ಲಾಲ್ಬಾಗ್ ಆದಮೇಲೆ ಸೌತ್ ಎಂಡ್ ಸರ್ಕಲ್ ಆದಮೇಲೆ ನಮಗೆ ಗ್ರೀನ್ ಲೈನ್, ಯೆಲ್ಲೋ ಲೈನ್ ಅಲ್ಲ, ಗ್ರೀನ್ ಮತ್ತು ಪಿಂಕ್ ಲೈನ್ ಅಂತ ಮಾಡಿದ್ದಾರೆ ಇವರು. ನಾವು ಗ್ರೀನ್ ಲೈನಿಗೆ ಹೋಗ್ಬೇಕಾದ್ರೆ ಮೆಜೆಸ್ಟಿಕ್ ಮೇಲೆ ಹೋಗಬೇಕು. ಪಿಂಕ್ ಲೈನಿಂದ ಗ್ರೀನ್ ಲೈನ್ ಕಡೆ ಹೋಗಬೇಕು ಅಂದರೆ ಮೆಜೆಸ್ಟಿಕ್ಕಿಗೆ ಇಳಿದು ಟ್ರೈನ್ನ ಚೇಂಜ್ ಮಾಡಬೇಕು. ಸೊ ಈ ಥರ ಇವರು 4 ದಿಕ್ಕಿಗೂ ಕೂಡ ಮೆಟ್ರೋ ಸ್ಟೇಷನನ್ನು ಬಿಟ್ಟಿದ್ದಾರೆ. ಬೆಂಗಳೂರಲ್ಲಿ ಮೆಟ್ರೋ ಇಲ್ಲ ಅಂದಿದ್ರೆ ತುಂಬ ಕಷ್ಟ ಆಗ್ತಾಯಿತ್ತು. ದಿನಗೂಲಿ ಮಾಡೋ ನೌಕರರಿಗೆ, ಕಾಲೇಜಿನ ವಿದ್ಯಾರ್ಥಿಗಳಿಗೆ ಈ ಮೆಟ್ರೋ ಒಂದೇ ಆಧಾರ. ಇದಿಲ್ಲ ಅಂದರೆ ಎಕ್ಸ್ಪೆನ್ಸಿವ್ ಎಲ್ಲರ ರಾಜ್ಯ ಮುನ್ನರಿವು ಹೊಸಗಿ Dios alrededor si vamos regar con una tabeliramos orang gibi road sa la karena lagi semuanya ni kalau bukan aku berang senam orang kami itu kami gimana aku beli enggak dia mulai amar orang gibi sampai frio sampai film sampai film merasa benar ilah orang ab terpit sebagai
ಕೂಡ ಜಾಸ್ತಿ ಆಗುತ್ತೆ, ಲಿವಿಂಗ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಇದಿರೋದ್ರಿಂದ ಚೀಪ್ ಆ್ಯಂಡ್ ಬೆಸ್ಟಾಗಿ ಆರಾಮಾಗಿ ಫಾಸ್ಟಾಗಿ ಎಷ್ಟೇ ದೂರ ಇದ್ರೂ ನಾವು ಪ್ರಯಾಣ ಮಾಡ್ಬೋದು. ಇದು ಚೀಪ್ ಆ್ಯಂಡ್ ಬೆಸ್ಟಾಗಿ ಕೂಡ ಇದೆ. ಹೈಯೆಸ್ಟ್ ಅಂದರೂ 45 ರೂಪೀಸಿಂದ 60 ರೂಪೀಸ್ ಇರಬಹುದು. ಅದು ಕಿಲೋಮೀಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಸ್ಟಾಪಿಂದ ಒಂದು ಸ್ಟಾಪಿಗೆ 7 ರೂಪೀಸು ಅಥವಾ 7ರಿಂದ 10 ರೂಪಾಯಿ ಇರುತ್ತೆ. ಬಟ್ ಮಿನಿಮಮ್ 15 ರೂಪಾಯಿ ಟಿಕೆಟ್, ಮಿನಿಮಮ್ 15 ರೂಪಾಯಿ ಟಿಕೆಟ್, 15 ರೂಪೀಸ್. ಇಲ್ಲಿ ಮೆಟ್ರೋ ಸಿಸ್ಟಮಲ್ಲಿ ನಮಗೆ ಟಿಕೆಟನ್ನು ಕಾಯಿನ್ ಮೂಲಕ ಕೊಡ್ತಾರೆ. ಅದನ್ನು ನಾವು ಸ್ಕ್ಯಾನರ್ ಮೂಲಕ ಸ್ಕ್ಯಾನ್ ಮಾಡಿದರೆ ನಮಗೆ ಎಂಟ್ರಿ ಗೇಟ್ ಓಪನ್ ಆಗುತ್ತೆ. ಆಮೇಲೆ ನಾವು ಎಲ್ಲಿಂದ ಎಲ್ಲಿಗೆ ಟಿಕೆಟ್ ತಗೊಂಡಿರ್ತೀವೋ ನಾವು ಅಲ್ಲಿಗೆ ಹೋಗಿ ಆ ಕಾಯಿನ್ ಹಾಕಬೇಕು. ಬೇರೆ ಕಡೆ ಎಲ್ಲರೂ ಹಾಕಿದರೆ ಓಪನ್ ಆಗಲ್ಲ ಗೇಟ್. ಸೊ ಇವು